ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯಲ್ಲಿ ಊಹೆ ಮಾಡದಂಥ ಬೆಳವಣಿಗೆ. ಡೆಲ್ಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರ ಆಲೋಚನೆಗೆ ರಾಜ್ಯ ಬಿಜೆಪಿ ನಾಯಕರೀಗ ಬೆಚ್ಚಿ ಬಿದ್ದಿದ್ದಾರೆ. ಯತ್ನಾಳ್ ಬಣ ಶಿಸ್ತು ಸಮಿತಿಯ ಎದುರು ಹಾಜರಾಗಿದ್ದಾಯ್ತು. ಅಂದರೆ ಯತ್ನಾಳ್ ಅವರು ಹೋಗಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಬಂದಿದ್ದಾಯ್ತು. 6 ಪುಟಗಳ ದೂರೋ ಅವರ ಉತ್ತರನೋ ಕೊಟ್ಟು ಬಂದಿದ್ದಾಗಿದೆ. ವಿಜಯೇಂದ್ರ ಟೀಮ್ ಕೂಡ ತಮ್ಮ ದೂರನ್ನು ಸಲ್ಲಿಸಿದ್ದಾಗಿದೆ. ಇಷ್ಟೆಲ್ಲ ಆದ ಮೇಲೆ ಹೈಕಮಾಂಡಿಂದ ಇದೆಂಥ ಅಚ್ಚರಿಯ ಸೂಚನೆ. ಈಗ ರಾಜ್ಯ ಬಿಜೆಪಿಯಲ್ಲಿ ಕಂಪನ ಸೃಷ್ಟಿಸ್ತಾ ಇರುವಂಥ ಮಹತ್ವದ ಬೆಳವಣಿಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಅಷ್ಟೇ ನೋಡಿದ್ವಿ ನಾವು, ಯಡಿಯೂರಪ್ಪನವರು ಯತ್ನಾಳ್ ಬೇರೆಯವರೆಲ್ಲ ನಮ್ಮವರೇ ಅಂತ ಹೇಳಿಕೆ ಕೊಟ್ಟರು. ಎಲ್ಲ ಸರಿ ಮಾಡುತ್ತೆ ಹೈಕಮಾಂಡ್ ಅಂತ. ಯತ್ನಾಳ್ ಕೂಡ ಈ ಮಾತನ್ನು BSY ಈ ಮಾತನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿ ಶಾಂತವಾಗೋದಿಕ್ಕೆ ಹೇಳಿದ್ದಾರೆ ನನಗೆ. ಆದರೆ ನನ್ನ ಕೆಲಸಗಳಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಅನ್ನೋ ಮಾತುಗಳನ್ನು ಹೇಳಿದ್ರಲ್ವ ಶಿಸ್ತು ಸಮಿತಿಯ ಅಧ್ಯಕ್ಷರನ್ನ ಭೇಟಿಯಾಗಿ ಬಂದ ಮೇಲೆ. ಅಂದರೆ ಅವರು ನಡ್ಡಾ, ಅಮಿತ್ ಶಾ ಅವರ ಸಂದೇಶವನ್ನು ಯತ್ನಾಳ್ ಅವ್ರಿಗೆ ತಲುಪಿಸಿದ್ದಾರೆ. ಯತ್ನಾಳ್ ಅವರು ಬಹಳ ವರ್ಷಗಳ ಹಿಂದಿನಿಂದ ಏನೇನು ಆಗ್ತಾ ಇದೆ, ಈ 23-24 ಚುನಾವಣೆಯಲ್ಲಿ ಏನೇನಾಗಿದೆ ಅಂತ BSY ವಿರುದ್ಧ, ವಿಜಯೇಂದ್ರ ವಿರುದ್ಧ ಅವ್ರ ಮೇಲಿರೋ ಕೇಸ್ಗಳ ವಿಚಾರದಲ್ಲಿ ಎಲ್ಲ ರಿಪೋರ್ಟನ್ನು ಕೊಟ್ಟು ಬಂದಿದ್ದಾರೆ. ಅದಾದಮೇಲೆ ಗುರುವಾರ ಒಂದು ಮೀಟಿಂಗ್ ಆಗಿದೆ ದೆಹಲಿಯ ಕರ್ನಾಟಕ ಭವನದಲ್ಲಿ. ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ಇನ್ನೂ ವಾಪಸ್ ಬರೋಕ್ಕೂ ರೆಡಿ ಇಲ್ಲ ಅವರು, ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ಯಾಕಂದರೆ ಇನ್ನೊಂದು ವಾರದಲ್ಲಿ ಮಹತ್ವದ ತೀರ್ಮಾನ ಆಗಲಿಕ್ಕಿದೆ. ಅದನ್ನು ಯತ್ನಾಳ್ ಅವರು ಕೂಡ ಹೇಳಿದ್ರಲ್ಲ, ಯಡಿಯೂರಪ್ಪ ಬಣ ಕೂಡ ಹೇಳ್ತಾ ಇದೆ 10ನೇ ತಾರೀಕಿನ ಒಳಗಡೆ ಒಂದು ನಿರ್ಧಾರವನ್ನು ಪ್ರಕಟಿಸಲಿದೆ. ಮೀಟಿಂಗ್ ಮಾಡಿ BJP ಹೈಕಮಾಂಡ್ ತನ್ನ ಅಂತಿಮ ನಿರ್ಧಾರವನ್ನು ಪ್ರಕಟಿಸತ್ತೆ. ಸೊ ಆ ನಿರ್ಧಾರ ಯಾರ ಪರವಾಗಿರುತ್ತೆ, ಯಾರಿಗೆ ಬಲ ಕೊಡುತ್ತೆ, ಯಾರಿಗೆ ಪಟ್ಟ ಕಟ್ಟುತ್ತೆ, ಯಾರಿಗಾದರೂ ಸಮಸ್ಯೆ ಇದೆಯಾ, ಕಾದು ನೋಡ್ಬೇಕು ಅದನ್ನು. ಅಲ್ಲಿ ತನಕ ಸಸ್ಪೆನ್ಸ್ ಇದೆಯಲ್ವಾ, ಅದರ ನಡುವೆ ಈಗ ಅಚ್ಚರಿಯ ಬೆಳವಣಿಗೆ. ಏನಪ್ಪ ಅಂತ ಕೇಳಿದ್ರೆ, ಡೆಲ್ಲಿಯಲ್ಲಿ ಯತ್ನಾಳ್ ಬಣ ಮೀಟಿಂಗ್ ಮಾಡಿದೆ. ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ. ಯಾವ ಹೋರಾಟ? ವಕ್ಫ್ ಹೋರಾಟ. ಈಗ ಯತ್ನಾಳ್ ಅವರ ಕೈಗೆ ಬಲ ಬಂದಿರೋದು ವಕ್ಫ್ ಹೋರಾಟದಿಂದ. ಅಸಲಿಗೆ ಹೈಕಮಾಂಡ್ ಏನು ಹೇಳಬೇಕಿತ್ತು, ಕೊನೆ ಪಕ್ಷ ಅಂತಿಮ ನಿರ್ಧಾರ ಪ್ರಕಟ ಆಗೋ ತನಕ ಅದಕ್ಕೊಂದು ಬ್ರೇಕ್ ಹಾಕಬೇಕಿತ್ತು. ಯತ್ನಾಳ್ ಮಾಡಿದ್ದ ತಪ್ಪು ಅನ್ನೋದೇ ಆಗಿದ್ರೆ ಈಗ ಇಷ್ಟೆಲ್ಲ ಆಕ್ರೋಶ ಎದ್ದಿದ್ದು ಯಾಕೆ? ಮಾತಾಡೋದು ಯಾವಾಗಲೂ ಇದ್ದಿದ್ದೆ. ಸಪ್ರೇಟಾಗಿ ಒಂದು ಹೋರಾಟವನ್ನು ಇವರು ಸಂಘಟಿಸಿದ್ರಲ್ಲ, ಪ್ರತ್ಯೇಕವಾಗಿ ತಮ್ಮದೇ ಒಂದು ಬಣ ಕಟ್ಟಿಕೊಂಡು ಹೋರಾಟ ಮಾಡಿ ಅಧಿಕೃತವಾಗಿ ಪಕ್ಷದ ಅಧ್ಯಕ್ಷರು ಆ ಕೆಲಸ ಮಾಡಿ ರಿಪೋರ್ಟ್ ಕೊಡೋಕ್ಕಿಂತ ಮುಂಚೆನೆ JPCಗೆ ಯತ್ನಾಳ್ ಅವರು ಹೋಗಿ ರಿಪೋರ್ಟನ್ನು ಸಬ್ಮಿಟ್ ಮಾಡೇ ಬಂದುಬಿಟ್ಟಿದ್ದಾರೆ. ಇಲ್ಲಿನ್ನೂ ಅಧ್ಯಯನ ವರದಿ ಮಾಡುವಂಥ ಕೆಲಸ ವಿಜಯೇಂದ್ರ ಟೀಮಿಂದ ಆಗ್ತಿದೆ. 2-3 ತಂಡಗಳನ್ನು ಮಾಡಿಕೊಂಡು ರಾಜ್ಯವ್ಯಾಪಿ ವಕ್ಫ್ ಸಮಸ್ಯೆ ಆಲಿಸೋ ಕೆಲಸವನ್ನು ಈಗ ನಡೆಸ್ತಿದ್ದಾರೆ. ಅದಕ್ಕಿಂತ ಮುಂಚೆ ಯತ್ನಾಳ್ ಅವ್ರದ್ದು ರಿಪೋರ್ಟೇ ಸಬ್ಮಿಟ್ ಆಗಿಬಿಟ್ಟಿದೆ. ನಂಬರ್ 1 ರಿಪೋರ್ಟ್ ಸಬ್ಮಿಟ್ ಮಾಡೋದಕ್ಕೆ ಬಿಟ್ಟಿದ್ದು. ನಂಬರ್ 2 ಶಿಸ್ತು ಸಮಿತಿ ಅಧ್ಯಕ್ಷರನ್ನ ಭೇಟಿಯಾಗ ಬಂದ ಮೇಲೂ ಕೂಡ ವಕ್ಫ್ ಹೋರಾಟದ ಅಂದರೆ 2ನೇ ಸುತ್ತಿನ ಹೋರಾಟದ ರೂಪುರೇಷೆಯನ್ನು ಸಿದ್ಧಗೊಳಿಸ್ತಾ ಇರೋದು. ಮುಂದಿನ BJP ಸಂಘಟನೆ ಮತ್ತು ಇನ್ನಿತರ ವಿಚಾರಗಳಲ್ಲಿ ಹೋರಾಟವನ್ನು ಸಂಘಟಿಸೋದಕ್ಕೆ ಡೆಲ್ಲಿಯಲ್ಲೇ ಮೀಟಿಂಗ್ ಮಾಡಿದ್ದಾರೆ ಯತ್ನಾಳ್. ಮತ್ತು ವಕ್ಫ್ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪದಲ್ಲಿ ಕೈಗೆತ್ಕೊಳ್ಳೋದಕ್ಕೆ ರಾಜ್ಯವ್ಯಾಪಿ ಡೆಲ್ಲಿಯಲ್ಲೇ ಮೀಟಿಂಗ್ ಮಾಡಿ ನಮಗೆ ಹೈಕಮಾಂಡೇ ಇದನ್ನು ಮಾಡೋದಿಕ್ಕೆ ಹೇಳಿದೆ ಅಂತಿದ್ದಾರೆ. ವಕ್ಫ್ ಹೋರಾಟವನ್ನು ಮುಂದುವರಿಸಿ, ಹಾರಾಟ ನಿಲ್ಲಿಸಿ, ಆಂತರಿಕ ವಿಚಾರಗಳನ್ನು ನಿಲ್ಲಿಸಿ, ಬಟ್ ಹೋರಾಟ ಮುಂದುವರಿಸಿ ಹೇಳಿದೆಯಂತೆ ಹೈಕಮಾಂಡ್. ಇದೇ ರೀತಿ ಹೋರಾಟ ಮಾಡ್ತಿದ್ದೀವಿ ನಾವು, ಮುಂದುವರಿಸ್ತೀವಿ ಅಂತಾರೆ. ಅಂದರೆ ಪ್ರತ್ಯೇಕ ಹೋರಾಟಕ್ಕೆ ದೊಡ್ಡ ಬಲ ಹೈಕಮಾಂಡಿಂದ ಸಿಕ್ಕಿದೆ ಅಂತಾಯ್ತಲ್ಲ. ಇದು ಈಗ BSY ಬಣಕ್ಕೆ, ರಾಜ್ಯ BJPಯ ನಾಯಕರಿಗೆ ಆಘಾತಕಾರಿಯಾಗಿರೋದು ಬಹಳಷ್ಟು ಜನಕ್ಕೆ. ಯತ್ನಾಳ್ ಬಣದ ಇನ್ನೊಬ್ಬ ನಾಯಕ ಕುಮಾರ್ ಬಂಗಾರಪ್ಪ ಅವರು ಕೂಡ ಅದನ್ನು ಕ್ಲಿಯರ್ ಮಾಡಿದ್ರು. ನಮ್ಮ ಹೋರಾಟವನ್ನು ಮುಂದುವರಿಸೋದಿಕ್ಕೆ, ಇನ್ನಷ್ಟು ತೀವ್ರಗೊಳಿಸೋದಿಕ್ಕೆ ಹೈಕಮಾಂಡೇ ಸೂಚನೆ ಕೊಟ್ಟಿದೆ ಅಂತ. ಇದು ಈಗ ಅಚ್ಚರಿಗೆ ಕಾರಣ ಆಗಿದೆ. ಕ್ರಮ ಕೈಗೊಳ್ಳುತ್ತಾರೆ ಅನ್ನೋ ಒಂದು ಚರ್ಚೆಗಳು ಕರ್ನಾಟಕದಲ್ಲಿ ನಡೆಯುತ್ತಿದೆ. ಅದೆಲ್ಲ ಸುಳ್ಳದು. ಇನ್ಫ್ಯಾಕ್ಟ್ JPC ಕಮಿಟಿಯ ಚೇರ್ಮನ್ ರವರು ಎಲ್ಲ ರಿಪೋರ್ಟ್ಸ್ನು ಕೂಡ ಸಬ್ಮಿಟ್ ಮಾಡಬೇಕು. ಇನ್ನೂ ಕೆಲವು ಜಿಲ್ಲೆಗಳನ್ನ ನಾವೇನು ಪ್ರವಾಸ ಹೊರಟಿದ್ದೀವಿ ಅದರಿಂದೆಲ್ಲದನ್ನು ಕಲೆಕ್ಟ್ ಮಾಡಬೇಕು. ಸೊ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ? ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ವಿಚಾರ ಇದೆ. ಯತ್ನಾಳ್ ಬಿಗ್ ಅನೌನ್ಸ್ಮೆಂಟ್ ಒಂದನ್ನು ಮಾಡಿದ್ದಾರೆ. ಅದೇನು ಅಂತ ಹೇಳ್ತೀವಿ. ಯಡಿಯೂರಪ್ಪ ಬಣದಲ್ಲಿ ಏನಾಗ್ತಿದೆ ಆ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಿಮಗಾಗಿ ಒಂದು ವಿಶೇಷವಾದ ಇನ್ಫಾರ್ಮೇಶನ್ ಇದೆ ನೋಡಿ. ವೇಗವಾಗಿ ಬೆಳೀತಿರೋ ಭಾರತದ ಜೊತೆಗೆ ನಾವು ಕೂಡ ಅಷ್ಟೇ ವೇಗವಾಗಿ ಬೆಳಿಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ಹೂಡಿಕೆ. ಇನ್ವೆಸ್ಟ್ಮೆಂಟ್ ಅಂದ ಕೂಡಲೇ ಬ್ಯಾಂಕು FD ಅಷ್ಟೇನಾ?
ಭವಿಷ್ಯದ ಇನ್ಫ್ಲೇಷನ್ ಯೋಚನೆ ಮಾಡಬೇಕಲ್ಲ, ನಮ್ಮ ಹಣ ಕೂಡ ಬೆಳಿಬೇಕಲ್ವ, ಹಣದುಬ್ಬರದ ದರ ಹೇಗಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿಕೊಂಡು ಬಹಳ ಜಾಣತನದಿಂದ ನಾವು ಹೂಡಿಕೆ ಮಾಡಬೇಕು. ಅದಕ್ಕೆ ಒಂದು ಸುವರ್ಣ ಅವಕಾಶ ಈಗ ಒದಗಿ ಬಂದಿದೆ. ಅದೇ ಬಜಾಜ್ ಅಲಯನ್ಸ್ನ ನ್ಯೂ NFO ದ ನಿಫ್ಟಿ 200 ಮೊಮೆಂಟಮ್ 30 ಇಂಡೆಕ್ಸ್ ಫಂಡ್ ಬಹಳ ಒಳ್ಳೆ ಚಾನ್ಸ್ ಸಿಗ್ತಾ ಇದೆ. ಏನದರ ವಿಶೇಷತೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಬಹಳ ಕಡಿಮೆ ದರ ಅಂದರೆ 2000ದಿಂದ ನೀವು ಹೂಡಿಕೆಯನ್ನು ಇಲ್ಲಿ ಮಾಡಬಹುದು. ನಿಮ್ಮ ಬಂಡವಾಳ ಸೇಫ್ ಆಗಿರುತ್ತೆ, ಅಂದರೆ ಕ್ಯಾಪಿಟಲ್ ಗ್ಯಾರಂಟಿ ಕೊಡುವಂತಹ ಹೂಡಿಕೆ ಇದು. ಆದರೆ ಇದೇ ತಿಂಗಳ 16ನೇ ತಾರೀಕು ತನಕ ಮಾತ್ರ ಈ ಸುವರ್ಣಾವಕಾಶ ನಿಮಗೆ ಓಪನ್ ಇರುತ್ತೆ. ಸೊ ಮಿಸ್ ಮಾಡಬೇಡಿ. ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್, ಕಮೆಂಟ್ ಬಾಕ್ಸಲ್ಲಿ ನೀವು ಲಿಂಕನ್ನು ನೋಡಬಹುದು, ಪಿನ್ ಮಾಡಿರ್ತೀವಿ. ಇನ್ನು ಈ NFO ಇಂಡೆಕ್ಸ್ ಫಂಡ್ನ ವಿಶೇಷತೆ ಏನು, ಎಷ್ಟು ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಲಾಭದ ಬಗ್ಗೆ ಯೋಚನೆ ಮಾಡ್ತೀವಲ್ವ ಹೂಡಿಕೆ ಮಾಡುವಾಗ, ಅದನ್ನು ನೋಡಿಬಿಡೋಣ. ಕಳೆದ 10 ವರ್ಷದಲ್ಲಿ 23.3% ರಿಟರ್ನ್ಸನ್ನು ಕೊಟ್ಟಿದೆ. ಮತ್ತು ಕಳೆದ 5 ವರ್ಷದ ಲೆಕ್ಕ ಹೇಳೋದಾದರೆ 29.7% ರಿಟರ್ನ್ಸನ್ನು ಕೊಟ್ಟಿದೆ. ಸಿಂಪ್ಲಿಫೈ ಮಾಡಿ ಹೇಳೋದಾದರೆ ನೋಡಿ, 2014ರಲ್ಲಿ ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದ್ಕೊಳ್ಳಿ, 2024 ಹೊತ್ತಿಗೆ ಬರೋಬ್ಬರಿ 8.1 ಲಕ್ಷ ಇರ್ತಿತ್ತು. ಸೊ ಈ ಸಾಧ್ಯತೆಯನ್ನು ನೋಡೋದಾದರೆ ಬಜಾಜ್ ಅಲಯನ್ಸ್ನ ಈ ಹೊಸ NFO ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅನ್ನೋದನ್ನು ಅಂದಾಜು ಮಾಡಬಹುದು. ಸೊ ನಿಮ್ಮ ಕ್ಯಾಪಿಟಲ್ಲು ಸೇಫ್ ಆಗಿರುತ್ತೆ, ರಿಟರ್ನ್ಸ್ ಕೂಡ ಬಹಳ ಚೆನ್ನಾಗಿರುತ್ತೆ. ಇನ್ನು ನಿಮಗೆ ಡೌಟ್ ಬರಬಹುದು, ನಾವು ಹಾಕಿರೋ ಬಂಡವಾಳ ಸೇಫ್ ಆಗಿರುತ್ತೆ ಹೇಗೆ ಅಂತ. ನೀವು ಹಾಕೋ ಬಂಡವಾಳವನ್ನು 200 ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳನ್ನು ಗುರುತಿಸಿ ಹೂಡಿಕೆ ಮಾಡ್ತಾರೆ ಇಲ್ಲಿ ಫಂಡ್ ಮ್ಯಾನೇಜರ್. ಅದರಲ್ಲಿ 200 ಪೈಕಿ 30 ಟಾಪ್ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿಗಳ ಮೇಲೇನೆ ಹಾಕಲಾಗುತ್ತೆ. ಸೊ ನಿಮ್ಮ ಬಂಡವಾಳವನ್ನು ಸೇಫ್ ಮಾಡುವಂಥ ವಿಶೇಷತೆ ಈ ವ್ಯವಸ್ಥೆಯಲ್ಲಿದೆ. ಹಾಗೆ ಇನ್ನಷ್ಟು ಲಾಭಗಳಿವೆ ಈ ಹೂಡಿಕೆಯಿಂದ. ಅದೇನು ಅಂತ ಸಿಂಪಲ್ ಆಗಿ ನೋಡೋದಾದ್ರೆ ನೋಡಿ, ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ನಿಮಗೆ ನೇರವಾಗಿ. ಇಲ್ಲಿ ATC ಅಡಿಯಲ್ಲಿ ಟ್ಯಾಕ್ಸ್ ಕನ್ಸೆಷನ್ ಕೊಡುತ್ತೆ ಈ ಫಂಡ್. ಜೊತೆಗೆ ಮೆಚುರಿಟಿ ಅಮೌಂಟ್ ಕೂಡ ನಿಮಗೆ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ವಾರ್ಷಿಕವಾಗಿ 2.5 ಲಕ್ಷದ ತನಕ ಹೂಡಿಕೆ ಇದ್ದರೆ 10D ಅಡಿ ಟ್ಯಾಕ್ಸ್ ಸೇವಿಂಗ್ಸ್ ಕೂಡ ಇರುತ್ತೆ. ಇಷ್ಟೆಲ್ಲ ಲಾಭಗಳಿರುವಂತಹ ಈ ಅವಕಾಶವನ್ನು ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ಇದೇ ತಿಂಗಳ 16ನೇ ತಾರೀಕು ತನಕ ಮಾತ್ರ ಈ ಅವಕಾಶ ಇರೋದು. ಎಸ್ ವೀಕ್ಷಕರೇ, ಯತ್ನಾಳ್ ಬಣ ವಕ್ಫ್ ಹೋರಾಟವನ್ನು ಪ್ರತ್ಯೇಕವಾಗಿ ಮುಂದುವರಿಸೋದಕ್ಕೆ ಹೈಕಮಾಂಡೇ ಓಕೆ ಹೇಳಿದೆ ಅಂತ ಆಯ್ತಲ್ವಾ? ಅಷ್ಟೇ ಅಲ್ಲ, ದೊಡ್ಡ ಒಂದು ಅನೌನ್ಸ್ಮೆಂಟ್ ಯತ್ನಾಳ್ ಬಣದಿಂದ ಅಂದರೆ ರೆಬಲ್ ಬಣದಿಂದ ಬಂದಿದೆ. ಅದೇನಪ್ಪ ಅಂತ ಕೇಳಿದ್ರೆ, ಶಕ್ತಿ ಪ್ರದರ್ಶನ ನಡೆಯುತ್ತೆ. ಎಲ್ಲಿ? ಶಿವಮೊಗ್ಗದಲ್ಲಿ ಜನಜಾಗೃತಿ ಸಮಾವೇಶ. ಅದು ವಕ್ಫ್ ವಿರುದ್ಧ ಒಂದು ಸಂಘಟನಾತ್ಮಕ ಸಮಾವೇಶ. ಆದರೆ ಶಿವಮೊಗ್ಗದಲ್ಲಿ ನಡೆಯುತ್ತೆ. ಯಡಿಯೂರಪ್ಪನವರ ಕೋಟೆಯಲ್ಲಿಯೇ ಶಿವಮೊಗ್ಗದಲ್ಲಿಯೇ ಯತ್ನಾಳ ಅಬ್ಬರಿಸಲಿದ್ದಾರೆ. ದಾವಣಗೆರೆಯಲ್ಲಿ ನಡೆಯುತ್ತೆ. ಯಾವ ಬಣ ಯತ್ನಾಳ್ ವಿರುದ್ಧ ಹೋರಾಟ ಮಾಡ್ತಿದೆಯೋ ಅಲ್ಲೇ ಒಂದು ಸಮಾವೇಶ, ಶಿವಮೊಗ್ಗದಲ್ಲಿ ಒಂದು ಸಮಾವೇಶ, ಬೃಹತ್ ಜನಜಾಗೃತಿ ಸಭೆಯನ್ನು ನಡೆಸ್ತೀವಿ ಅಂತ. ಸಭೆ ಅಂದರೆ ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ಆ ಕಾರ್ಯಕ್ರಮ ದಾವಣಗೆರೆ ಮತ್ತು ಶಿವಮೊಗ್ಗದಲ್ಲಿ ನಡೆಯುತ್ತೆ. ಒಂದು ಮೂಲಗಳ ಮಾಹಿತಿ ಪ್ರಕಾರ ಅವ್ರ ಪ್ಲ್ಯಾನ್ ಇರೋದು 25 ಲಕ್ಷ ಜನ ಸೇರಿಸ್ಬೇಕು ಅಂತ. ದಾವಣಗೆರೆಯಲ್ಲಿ ಸಾಮಾನ್ಯವಾಗಿ ಯಾವುದಾದ್ರೂ ಹೊಸ ಹೆಜ್ಜೆಯನ್ನು ಇಡೋ ಮುನ್ನ ರಾಜಕಾರಣಿಗಳು ಬೃಹತ್ ಶಕ್ತಿ ಪ್ರದರ್ಶನ ಮಾಡಿ ಅಲ್ಲಿಂದ ಭವಿಷ್ಯದ ಲೆಕ್ಕಾಚಾರ ಚೆನ್ನಾಗಿರುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಳ್ತಾರೆ. ಆ ದಾವಣಗೆರೆಯಿಂದ ಜನಜಾಗೃತಿ ಸಭೆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಉದ್ದೇಶಿಸಿದ್ದಾರೆ. ಈಗ ಯತ್ನಾಳ್ ತಮ್ಮ ಬಣದೊಂದಿಗೆ ಸೇರಿಕೊಂಡು ವಕ್ಫ್ ವಿರುದ್ಧ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ರೂಪಿಸೋದು ಅಂತ ಪ್ಲಾನ್ ಆಗಿತ್ತು. ಬಹುತೇಕ ಈ ದಾವಣಗೆರೆ ಶಿವಮೊಗ್ಗದ ಕಾರ್ಯಕ್ರಮ ಅದೇ ಸ್ವರೂಪದ್ದು ಅಂತ ಅನಿಸ್ತಾ ಇದೆ. ಈಗ ಲಕ್ಷ ಜನ ಸೇರಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಈಗ ವಕ್ಫ್ ತಿದ್ದುಪಡಿ ಮಾಡೋ ವಿಚಾರದಲ್ಲಿ ಮಾಹಿತಿಯನ್ನು ಕೊಡೋದು, ಜನಜಾಗೃತಿಯನ್ನು ಮೂಡಿಸೋದು ಉದ್ದೇಶ. ಆದರೆ ಪ್ರತ್ಯೇಕವಾಗಿ ಆಗತ್ತಾ? ಹಾಗಾದರೆ ಈ ಕಾರ್ಯಕ್ರಮ ಕೂಡ ಆದಷ್ಟು ಬೇಗ ಇದು ನಡೆಯುತ್ತೆ. ಶೀಘ್ರದಲ್ಲೇ ನಮ್ಮ ಹೋರಾಟ ಮುಂದುವರಿಯುತ್ತೆ ಮತ್ತು ಈ ಕಾರ್ಯಕ್ರಮ ನಡೆಯುತ್ತೆ ಅನ್ನುವ ಮಾಹಿತಿಯನ್ನು ರೆಬಲ್ ಬಣವೇ ಕೊಟ್ಟಿದೆ. ಬಿಗ್ ಅನೌನ್ಸ್ಮೆಂಟ್ ಆಯ್ತಲ್ಲ ಇದು, ಡೆಲ್ಲಿಗೆ ಹೋಗಿ ಬಂದ ಬೆನ್ನಲ್ಲೇ. ಇದು ಈಗ ಆಘಾತಕಾರಿ ರಾಜ್ಯ BJPಯಲ್ಲಿ. ಸೊ ಹೋರಾಟ, ಪ್ರತ್ಯೇಕ ಹೋರಾಟಕ್ಕೂ ಸೈ, ಕಾರ್ಯಕ್ರಮ ಸಮಾವೇಶ ಸಭೆಗೂ ಸೈ ಅಂತ ಹೇಳ್ದಂಗಾಯ್ತಾ? ಇನ್ನೊಂದು ವಾರದಲ್ಲಿ ಯಾವ ನಿರ್ಧಾರವನ್ನು ಪ್ರಕಟಿಸುತ್ತೆ ಹೈಕಮಾಂಡ್? ಹಾಗಾದರೆ ನಿಮ್ಮ ಪಾಡಿಗೆ ನೀವು ರಾಜ್ಯಾಧ್ಯಕ್ಷರಾಗಿರಿ, ಅವ್ರ ಪಾಡಿಗೆ ಅವರು ಯತ್ನಾಳ್ ಅವರು ಶಕ್ತಿ ಪ್ರದರ್ಶನ ಮಾಡ್ತಾರೆ ಅನ್ನೋ ರೀತಿಯ ನಿರ್ಧಾರವ, ಅಥವಾ ಯತ್ನಾಳ್ ಅವ್ರಿಗೆ ಏನು ಆ್ಯಕ್ಷನ್ನು ಅವ್ರ ಮೇಲೆ ಉಚ್ಚಾಟನೆ ಮತ್ತೊಂದು ಆ್ಯಕ್ಷನ್ ಆಗೋ ಥರ ಅಂತೂ ಕಾಣಲ್ಲ. ಯಾಕಂದರೆ ಅವ್ರಿಗೆ ಮುಂದುವರಿಸಿ ಅಂತ ಹೇಳಿ ಕಳಿಸಿದ್ದಾರೆ. ವಿಜಯೇಂದ್ರ ಅವ್ರಿಗೆ ಆಘಾತ ಕಾದಿದೆಯಾ? ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡಿ ಅಂತ ಬಹುತೇಕ ಸಂಸದರು ಹೇಳಿರೋದ್ರಿಂದ
ಒಂದು 3 ಜನ ಸಂಸದರು ಯತ್ನಾಳ್ ಪರ, 4 ಜನ ಸಂಸದರು ವಿಜೇಂದ್ರ ಪರ, ಉಳಿದ 10 ಜನ ಹೇಗಾದರೂ ಎಲ್ಲ ಸರಿ ಮಾಡಿ ಯಾರನ್ನೂ ಉಚ್ಚಾಟನೆ ಮತ್ತೊಂದು ಬೇಡ ಅಂತ ಹೇಳಿರೋದ್ರಿಂದ ಅವ್ರ ಪಾಡಿಗೆ ಅವ್ರು ಇರಲಿ, ನಿಮ್ಮ ಪಾಡಿಗೆ ನೀವು ಇರಿ ಅನ್ನೋ ರೀತಿಯಲ್ಲಿ ಮಾಡಿ ಕಳಿಸೋ ದಟ್ಟ ಸಾಧ್ಯತೆ ಇದೆ. ಜೊತೆಗೆ ಯತ್ನಾಳ್ಗೇನಾದರೂ ಶಕ್ತಿಯುತವಾದ ಸ್ಥಾನಮಾನ ಸಿಗತ್ತಾ ಕಾದು ನೋಡಬೇಕು. ಒಟ್ಟಿನಲ್ಲಿ ಯತ್ನಾಳ್ ಡೆಲ್ಲಿಗೆ ಹೋಗಿ ಬಲ ಹೆಚ್ಚಿಸ್ಕೊಂಡು ಬಂದಂಗಾಯ್ತಲ್ಲ. ಇಷ್ಟು ದಿನ ಅನಧಿಕೃತವಾಗಿ ಪರ್ಮಿಷನ್ ಇಲ್ಲದೆ ಮಾಡ್ತಾ ಇದ್ದಾರೆ ಅಂತ BSY ಬಣ, ರೇಣುಕಾಚಾರ್ಯ ಎಲ್ಲ ಸಿಡ್ದೆದ್ದಿದ್ರು. ಈಗ ನೋಡಿದ್ರೆ ಅಲ್ಲಿ ಹೋಗಿ ಬಂದ ಮೇಲೆ ಅಧಿಕೃತವಾಗಿ ಮುದ್ರೆ ಬಿದ್ದಿದೆ ನಮ್ಮ ಹೋರಾಟಕ್ಕೆ ಅನ್ನುವ ಮೂಲಕ ಮತ್ತೊಂದು ದೊಡ್ಡ ಶಾಕ್ ಕೊಟ್ಟಿದೆ ಯತ್ನಾಳ್ ಬಣ, BSY ಬಣಕ್ಕೆ. ಈಗ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ವಿಜೇಂದ್ರ ಬಣದ ನಾಯಕರು ಡೆಲ್ಲಿಗೆ ಹೊರಟು ನಿಂತಿದ್ದಾರೆ. ವಿಜೇಂದ್ರ ಕೂಡ ಡೆಲ್ಲಿ ವಿಸಿಟ್ ಮಾಡ್ತಾರೆ ಮತ್ತೊಮ್ಮೆ ಅಂತ ಹೇಳಲಾಗ್ತಿದ್ದು ಇದು ಕಸಿವಿಸಿಗೆ ಕಾರಣ ಆಗಿದೆ. ಎಲ್ಲ ಸರಿ ಮಾಡುತ್ತೆ ಹೈಕಮಾಂಡ್ ಅಂತ ಅಂದ್ಕೊಂಡಿದ್ರೆ ಮತ್ತಲ್ಲೇ ಮೀಟಿಂಗ್ ಮಾಡಿ ಮತ್ತೊಂದು ಹೋರಾಟಕ್ಕೆ ಕರೆ ಕೊಟ್ಟಿರೋದು ಮಾತ್ರ ನುಂಗಲಾರದ ತುತ್ತಾಗಿದೆ ಯತ್ನಾಳ್ ವಿರೋಧಿ ಬಣಕ್ಕೆ. ಕಾದು ನೋಡಬೇಕು ಇದು ಎಲ್ಲಿಗೆ ಹೋಗಿ ತಲುಪಲಿದೆ, ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ, ರಾಜ್ಯ ಬಿಜೆಪಿಯಲ್ಲಿ ಸರ್ಜರಿ ಕಾದಿದೆಯಾ ಅನ್ನೋದನ್ನ. ವೀಕ್ಷಕರೇ, ಈಗಾಗಲೇ ನಾನು ಹೇಳಿದ ಹಾಗೆ ಬಜಾಜ್ ಅಲಯನ್ಸ್ ತರ್ತಿರುವಂತಹ ಹೊಸ NFO ನಿಫ್ಟಿ 200 ಮೊಮೆಂಟಮ್ 30 ಇಂಡೆಕ್ಸ್ ಫಂಡ್ ಮೇಲೆ ನೀವು 2,000 ರೂಪಾಯಿಂದನೂ ಇನ್ವೆಸ್ಟ್ಮೆಂಟ್ ಶುರು ಮಾಡಬಹುದು. ಇಲ್ಲಿ ಹೂಡಿಕೆ, ರಿಟರ್ನ್ಸು, ಟ್ಯಾಕ್ಸ್ ಬೆನಿಫಿಟ್ ಜೊತೆಗೆ ಮತ್ತೂ ಒಂದು ವಿಶೇಷತೆ ಇದೆ, ಅದು ಲೈಫ್ ಪ್ರೊಟೆಕ್ಷನ್. ಅಕಸ್ಮಾತ್ ದುರದೃಷ್ಟವಶಾತ್ ಪಾಲಿಸಿ ಹೋಲ್ಡರ್ಗೇನಾದರೂ ಆಯ್ತಪ್ಪ, ಹೆಚ್ಚು ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಆಗೇನು ಕಥೆ? 120 ಟೈಮ್ಸ್ ಮಂತ್ಲಿ ಪೇಮೆಂಟ್ ಮೇಲೆ 120 ಟೈಮ್ಸ್ ಇದು ವಿಮಾ ರಕ್ಷಣೆಯನ್ನು ಒದಗಿಸುತ್ತೆ. ಇದು ವಿಶೇಷತೆ ಇಲ್ಲಿ ಸಿಗೋದು ನಿಮಗೆ ಹೂಡಿಕೆ ಮಾಡೋದ್ರಿಂದ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ನಿಶ್ಚಿಂತವಾಗಿರಬಹುದು ಇಲ್ಲಿ ಹೂಡಿಕೆ ಮಾಡಿದ್ರೆ. ಆದರೆ ನೆನಪಿರಲಿ, ಡಿಸೆಂಬರ್ 16ನೇ ತಾರೀಕು ತನಕ ಮಾತ್ರ ಈ ಸುವರ್ಣಾವಕಾಶ ನಿಮಗೆ ಓಪನ್ ಇರುತ್ತೆ, ಮಿಸ್ ಮಾಡ್ಕೊಳ್ಬೇಡಿ. ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಬಜಾಜ್ ಅಲಯನ್ಸ್ ವೆಬ್ಸೈಟ್ನು ವಿಸಿಟ್ ಮಾಡ್ಬೋದು. ಹಾಗೆ ನಮ್ಮ ಕಮೆಂಟ್ ಬಾಕ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಪಿನ್ ಮಾಡಿರ್ತೀವಿ, ನೋಡಿ. ಥ್ಯಾಂಕ್ ಯು.